ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಕಿಚನ್ನ ಸ್ಪೆಷಲ್ ಕರಾವಳಿ ತೀರದಲ್ಲಿ ಸಾಮಾನ್ಯವಾಗಿ ಬೆಳಗಿನ ಉಪಹಾರದಲ್ಲಿ ಮಾಡುವಂತಹ ಡಿಶ್. ಇದನ್ನು ಕುಂದಾಪುರದಲ್ಲಿ ಮಾಕನುಂಡೆ ಅಂತ ಕರೀತಾರೆ, ಹಾಗೆ ಮಂಗಳೂರಲ್ಲಿ ಸಿಹಿ ಪುಂಡಿ ಅಂತಲೂ ಕರೀತಾರೆ. ಸರಿ, ಹಾಗಾದರೆ ತಡ ಮಾಡದೆ ಈ ಡಿಶ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಈ ಡಿಶ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ವಸ್ತುಗಳು: ಅಕ್ಕಿ, ಇದನ್ನು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆ ನೀರಲ್ಲಿ ನೆನೆಸಿಟ್ಟಿರಬೇಕು. ನಂತರ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾಲಿಗೆ ಅಕ್ಕಿ, ಕಾಯಿ ಹಾಗೆ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿರೋ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನು ಹಾಕಿ, ನಂತರ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಒಲೆ ಹಚ್ಚಿ ಅದರ ಮೇಲೆ ಹಿಟ್ಟಿನ ಪಾತ್ರೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು. ಇದೇ ಸಮಯದಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನೂ ಹಾಕಿ ಮಿಶ್ರಣ ಮಾಡ್ಕೊಬೇಕು. ಈ ಹಿಟ್ಟನ್ನು ನಾವು ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಇದರಲ್ಲಿ ಹಾಕಿರೋ ಬೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕರಗಿ ಮಿಶ್ರಣ ಆಗಬೇಕು. ಹಾಗೆ ಈ ಹಿಟ್ಟು ಗಟ್ಟಿಯಾಗಿ ನಮಗೆ ಉಂಡೆ ಕಟ್ಟೋ ಸ್ಥಿತಿಗೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ಬೇಯಿಸ್ಕೋಬೇಕಾಗತ್ತೆ. ನೀವು ಈ ಹಿಟ್ಟನ್ನು ಇದೇ ರೀತಿ ಒಂದು ಸೌಂಟಿನ ಸಹಾಯದಿಂದ ಈ ರೀತಿಯೇ ಕೈ ಆಡಿಸ್ತಾ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನೀವು ನಿಲ್ಲಿಸಬಾರ್ದು. ಇಲ್ಲ ಅಂದಾಗ ಏನಾಗುತ್ತೆ, ಹಿಟ್ಟು ತಳಬದಿ ಹಿಡಿದು ಅದು ಸುಟ್ಟೋಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಒಂದು ಸೌಂಟಿನ ಸಹಾಯದಿಂದ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು. ನೋಡಿ, ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ಇದೇ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಬೇಕು. ಇದರಿಂದ ಈ ಡಿಶ್ಶಿಗೆ ಫ್ಲೇವರು ಮತ್ತು ಒಳ್ಳೆ ಟೆಕ್ಸ್ಚರು ಸಿಗುತ್ತೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ನಮ್ಮ ಹಿಟ್ಟು ಈಗ ಉಂಡೆ ಕಟ್ಟಕ್ಕೆ ತಯಾರಿದೆ. ಈ ರೀತಿ ನೀವು ಒಂದು ಸಣ್ಣ ತುಂಡು ತಗೊಂಡು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಅದು ಉಂಡೆ ಆಗಬೇಕು. ನೋಡಿ, ಪರ್ಫೆಕ್ಟಾಗಿ ಈಗ ಉಂಡೆ ಆಗೋಕ್ಕೆ ಇದು ರೆಡಿ ಇದೆ. ಈಗ ನಾವು ಗ್ಯಾಸ್ನ ಆಫ್ ಮಾಡಿ ಈ ಪಾತ್ರೆನ ಸೈಡಿಗೆ ಇಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಿಬಿಡಬೇಕು. ಹಿಟ್ಟು ತಣ್ಣಗಾದ ನಂತರ ಇದನ್ನು ಉಂಡೆ ಕಟ್ಟಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಒಂದನ್ನು ಕೈಗೆ ಒರೆಸ್ಕೊಬೇಕು. ಇದರಿಂದ ಹಿಟ್ಟು ಕೈಗೆ ಅಂಟಲ್ಲ, ಮತ್ತು ನೀವು ಉಂಡೆ ಕಟ್ಟೋಕ್ಕೆ ಇದರಿಂದ ಸಹಾಯ ಆಗುತ್ತೆ.
ಈಗ ಕಟ್ಟಿರೋ ಉಂಡೆನ ನಾವು ಬೇಯಿಸ್ಕೊಬೇಕು. ಬೇಯಿಸ್ಕೊಳೋಕ್ಕೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಇಡ್ಲಿ ಪಾತ್ರೆ. ನಿಮ್ಮಲ್ಲಿ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ನೀವು ಬೇರೆ ಪಾತ್ರೆಯಲ್ಲೂ ಸಹ ಇದನ್ನು ಬೇಯಿಸ್ಕೊಬೋದು. ಈ ಪಾತ್ರೆಗೆ ಇವಾಗ ನಾನು ಎಷ್ಟು ಪ್ರಮಾಣದಲ್ಲಿ ಬೇಯಿಸ್ಕೊಳೋಕ್ಕೆ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಕೊತಾ ಇದ್ದೀನಿ. ನಂತರ ಒಂದು ಬಾಳೆ ಎಲೆ ಇದ್ರ ಮೇಲೆ ಇಟ್ಟು ಅದ್ರ ಮೇಲೆ ನಾವು ತಯಾರಿಸಿಟ್ಟಿರೋ ಕಡುಬು ಏನಿದೆ, ಉಂಡೆ ಏನಿದೆ ಅದನ್ನು ಜೋಡಿಸ್ಕೊತಾ ಇದ್ದೀನಿ. ಜೋಡಿಸಿದ ನಂತರ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಬೇಕು. ಒಂದು 10 ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಇದು ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೋಸ್ಕರ ನೀವು ಒಂದು ಸಲ ಈ ರೀತಿ ಯಾವ್ದಾದ್ರು ಸ್ಟಿಕ್ಕು ಇಲ್ಲಾಂದರೆ ಸ್ಪೂನ್ ಯೂಸ್ ಮಾಡಿ ನೀವು ಈ ಥರ ಚುಚ್ಚಿ ಇದನ್ನು ತೆಗೆದು ನೋಡ್ಬೋದು. ಅಕಸ್ಮಾತ್ ಈ ಹಿಟ್ಟು ಏನಾದ್ರು ನಿಮ್ಮ ಕೈಗೆ ಅಂಟಲಿಲ್ಲ ಅಂದರೆ ಇದು ಬೆಂದಿದೆ ಅಂತ. ಈಗ ನಮ್ಮ ಕಡುಬು ಏನಿದೆ ಅದು ಬೆಂದಿದೆ. ಈ ರೀತಿಯಾಗಿ ನಮ್ಮ ಕಡುಬು ತಯಾರಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಡಿಶ್, ಕುಂದಾಪುರದ ಮಾಕನುಂಡೆ, ಮಂಗಳೂರಿನ ಸಿಹಿ ಪುಂಡಿ. ನೀವು ಇದನ್ನು ಬೇಕಾದ್ರೆ ಬೆಲ್ಲದ ಕಡುಬು ಅಂತಲೂ ಕರಿಬೋದು. ಈ ಡಿಶ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಮ್ಮನೆ ಭೇಟಿ ಹೊಸ ವಿಡಿಯೋದೊಂದಿಗೆ, ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.